ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲ ಅಕ್ಕಿ ರೊಟ್ಟಿ. ಇದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲಿಗೆ ಅಕ್ಕಿ ಹಸಿಟ್ಟನ್ನು ತಗೊಳ್ಳಿ, ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾವು ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ನಾನು ಎಲ್ಲನೂ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು. ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಕಲಸೋಣ. ಇದನ್ನು ಒಂದು ಸ್ವಲ್ಪನೇ ಮೆತ್ತಗೂ ಆಗಬಾರ್ದು. ಇದೇನು ಗೊತ್ತಾ, ಜಾಸ್ತಿ ನೀರು ಹಾಕ್ಬಿಟ್ಟು ಕಲಸಿದ್ರೆ ಒಂಥರ ತುಂಬ ಮುರ್ಕೋಬಿಡುತ್ತೆ. ಹಾಗಾಗಿ ತುಂಬ ನೋಡಿಕೊಂಡು ಕಲಿಸ್ಬೇಕು. ಇದನ್ನು ಬಿಸಿನೀರಲ್ಲೇನು ಕಲಸೋ ಅವಶ್ಯಕತೆ, ಕೆಲವರು ಬಿಸಿನೀರಲ್ಲಿ ಕಲಿಸ್ತಾರೆ. ಬಿಸಿನೀರಲ್ಲಿ ಕಲ್ಸೋಕ್ಕೋದ್ರೆ ಕೈ ಸುಡುತ್ತೆ. ಹಾಗಾಗಿ ನಾನು ತಣ್ಣೀರಲ್ಲೇ ಕಲಿಸ್ತೀನಿ. ಏನೂ ರೊಟ್ಟಿ ಮುರ್ಕೊಳ್ಳಲ್ಲ. ಆದರೆ ಮಾಮೂಲಿ ರೊಟ್ಟಿ ಆದರೆ ತಣ್ಣೀರಲ್ಲಿ ನಾವು ಕಲಿಸ್ಬಿಟ್ರೆ ಎಲ್ಲ ಮುರ್ಕೊಂಡು ಹೊಂಟೋಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು. ಒಂದು ಯಾವುದಾದ್ರೂ ಎಣ್ಣೆ ಕವರ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಇದ್ರೂ ಸರಿ, ತಗೊಳ್ಳಿ ಕವರನ್ನು. ಇವಾಗ ತವ ಇಡಿ, ತವಗೆ ಸ್ವಲ್ಪ ಎಣ್ಣೆ ಹಾಕಿ, ಕವರ್ ತಗೋಬೇಕಾದ್ರೂ ಅಷ್ಟೇ, ಅದರ ಕವರ್ ಕೆಳಗಡೆನೂ ಎಣ್ಣೆ ಇರಬೇಕು, ಮೇಲೆ ಈ ರೊಟ್ಟಿ ಉಂಡೆ ಇಡಬೇಕು, ಅದ್ರ ಮೇಲೆ ಮತ್ತೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ತಟ್ಟಬೇಕು. ನೋಡಿ, ತವ ಚೆನ್ನಾಗಿ ಕಾದಿದೆ. ಈಗ ಈ ರೊಟ್ಟಿ ತೆಗೆದು ಇದಕ್ಕೆ ಹಾಕಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಇದು ಅಂದರೆ ಇದು ಮೊದಲನೇ ರೊಟ್ಟಿ ಅಲ್ವಾ, ಏನೋ ಒಂದು ಸ್ವಲ್ಪ ಮುರ್ಕೋತಾ ಇದೆ. ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ, ನಾವೇ ತಿನ್ನೋದು. ಇವಾಗ ನೋಡಿ, ಇನ್ನೊಂದು ಚೆನ್ನಾಗಿರೋ ರೊಟ್ಟಿನೂ ಹಾಕಿದ್ದೀನಿ ನಾನಿಲ್ಲಿ. ಅಂದರೆ ಅದು ವೀಡಿಯೋ ಮಾಡಬೇಕಾದ್ರೆ ಹಾಗೆ ಹಿಂಗೆ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ರೊಟ್ಟಿ ಎಲ್ಲ ರೆಡಿಯಾಗಿದೆ. ಒಂದು ರೊಟ್ಟಿ ಅಷ್ಟೇ ನಾನು ಚಿಕ್ಕದು ಮಾಡಿದ್ದು, ಇನ್ನೆಲ್ಲ ಸ್ವಲ್ಪ ದೊಡ್ಡವೇ ಮಾಡಿದ್ದೆ. ಒಂದು ರೊಟ್ಟಿನೂ ಚಿಕ್ಕದು ಮಾಡಿದ್ದೀನಿ ಅಷ್ಟೇ. ನೋಡಿ, ರೊಟ್ಟಿ ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಈ ರೊಟ್ಟಿಗೆ ಅಂದರೆ ಬೇಕಾದರೆ ಹಂಗೆ ತಿನ್ಕೋಬೋದು. ಇದೇನು ಚಟ್ನಿ ಸಾಂಬಾರೆಲ್ಲ ಅವಶ್ಯಕತೆಯೇ ಇಲ್ಲ ಇದಕ್ಕೆ, ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ. ಒಂದು ಸರಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ, ಮಕ್ಕಳೆಲ್ಲ ತಿಂತಾರೆ ಇದನ್ನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಮ್ಮೆ ನೀವು ಟ್ರೈ ಮಾಡಿ. ಕಾಯಿ ಚಟ್ನಿ ಮತ್ತು ಇದು ಉಪ್ಪು ಸಾಂಬಾರು ಖಾರ ಬರ್ತಲ್ಲ, ಅದಕ್ಕೂ ಚೆನ್ನಾಗಿರುತ್ತೆ. ಇದು ಹಾಗೆ ತಿಂದರೂ ಚೆನ್ನಾಗಿರುತ್ತೆ, ಉಪ್ಪು ಸಾಂಬಾರು ಖಾರಕ್ಕೂ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಚಟ್ನಿಗೂ ಚೆನ್ನಾಗಿರುತ್ತೆ. ಇವಾಗ ನಾವು ರೊಟ್ಟಿ ತಿನ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋಣ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಇನ್ನೊಮ್ಮೆ ಕೇಳಿಕೊಳ್ಳುತ್ತೇನೆ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಮೊದಲನೇ ಸರಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.